EVS Class 4, Chapter 11. ಶೆಲ್ಟರ್, ನೆರಳು ಅಥವಾ ಒಂದು ಜಾಗದಲ್ಲಿ ನೀನು ಸುರಕ್ಷಿತವಾಗಿ ಇರೋದು. ಮನೆ ತರಹ. ಹೋಮ್, ನಾವು ಎಲ್ಲಿ ವಾಸ ಮಾಡ್ತೀವೋ ಆ ಜಾಗ, ನಮ್ಮ ಮನೆ. ವೇಸ್ಟ್, ಬೇಡವಾಗಿರೋ ವಸ್ತುಗಳು, ಬೇಕಾಗಿರೋವಲ್ಲ, ಚೆಲ್ಲುವಂತಹ ವಸ್ತುಗಳು. ವೆಲ್ತ್, ತುಂಬಾ ದುಡ್ಡು ಅಥವಾ ಸಾಮಾನುಗಳು ಇರೋದು. ಥಿಂಗ್, ಒಂದು ವಸ್ತು, ಏನಾದ್ರೂ ಒಂದು. ಪೇಪರ್, ಕಾಗದ, ಒಂದು ತೆಳ್ಳಗಿನ ಹಾಳೆ. ಪ್ಲಾಸ್ಟಿಕ್, ಇದು ಒಂದು ತರಹದ ವಸ್ತು. ಇದನ್ನು ಉಪಯೋಗಿಸಿ ಬಹಳಷ್ಟು ವಸ್ತುಗಳನ್ನು ತಯಾರು ಮಾಡಬಹುದು. ಬೊಂಬೆ, ಬಾಟಲ್, ಇನ್ನು ಹಲವಾರು ವಸ್ತುಗಳನ್ನು ಈ ಪದಾರ್ಥದಿಂದ ಮಾಡಬಹುದು. ಬಾಟಲ್, ಶೀಶಾ, ನೀರು ಅಥವಾ ಹಾಲು ಇಟ್ಕೊಳ್ಳೋ ಪಾತ್ರೆ. ಬಾಕ್ಸ್, ಡಬ್ಬಿ. ಗಾರ್ಡನ್, ತೋಟ, ಹೂಗಳು ಮತ್ತು ಗಿಡಗಳು ಬೆಳೆಯುವ ಜಾಗ, ತೋಟ. ಪ್ಲಾಂಟ್, ಗಿಡ, ನೆಲದಲ್ಲಿ ಬೆಳೆಯುವ ಜೀವ. ಓಲ್ಡ್, ಹಳೆಯದು, ತುಂಬಾ ದಿನ ಆದ್ಮೇಲೆ ಇರುವಂತಹದ್ದು. ನ್ಯೂ, ಹೊಸದು, ಈಗ ತಾನೇ ಮಾಡಿದ್ದು ಅಥವಾ ಶುರು ಮಾಡಿದ್ದು. ಯೂಸ್ಫುಲ್, ಉಪಯೋಗಕಾರಿ, ಕೆಲಸ ಮಾಡೋಕೆ ಹೆಲ್ಪ್ ಮಾಡುವಂತದ್ದು. ಕ್ಲೀನ್, ಸ್ವಚ್ಛವಾಗಿರುವುದು, ಕೊಳಕು ಇಲ್ಲದೆ ಇರುವುದು. ಲಿಟಲ್, ಸಣ್ಣ ಗಾತ್ರದ್ದು, ಚಿಕ್ಕದು. ಬಿಗ್, ದೊಡ್ಡ ಗಾತ್ರದ್ದು, ದೊಡ್ಡದು. ಲಿವ್, ಜೀವಿಸುವುದು, ಒಂದು ಕಡೆ ವಾಸ ಮಾಡುವುದು. ಮೇಕ್, ಒಂದನ್ನು ತಯಾರಿಸುವುದು. ಯೂಸ್, ಉಪಯೋಗಿಸುವುದು, ಒಂದು ವಸ್ತುವನ್ನು ಕೆಲಸಕ್ಕೆ ತೆಗೆದುಕೊಳ್ಳುವುದು ಅಥವಾ ಬಳಸುವುದು. ಫೈಂಡ್, ಹುಡುಕುವುದು, ಕಂಡುಹಿಡಿಯುವುದು. ಗ್ರೋ, ಬೆಳೆಯುವುದು, ದೊಡ್ಡವನಾಗುವುದು. ಕೀಪ್, ಇಟ್ಟುಕೊಳ್ಳುವುದು, ಬಿಡದಿರುವುದು, ಹತ್ತಿರ ಇಟ್ಟುಕೊಳ್ಳುವುದು. ಹೆಲ್ಪ್, ಸಹಾಯ ಮಾಡುವುದು, ಬೇರೆಯವರಿಗೆ ಕೆಲಸ ಸುಲಭ ಮಾಡಿಕೊಡುವುದು. ಥ್ಯಾಂಕ್ ಯು.